ಹಲೋ ಸ್ನೇಹಿತರೆ, ಹೇರ್ ಸ್ಕ್ರಚೀಸ್ ಸುಲಭ ರೀತಿಯಲ್ಲಿ ಮಾಡುವ ವಿಧಾನ ಕಲಿಬೇಕಾ ನಿಮಗೆ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಮೊದಲಿಗೆ ಒಂದು ಸ್ಯಾಟಿನ್ ಬಟ್ಟೆ ತಗೊಳ್ಳಿ. ಕಟ್ ಮಾಡಿ ಎಷ್ಟು ಅಳತೆ ಉದ್ದ ಉಂಟು ಅಂತ ತಗೊಳ್ಳಿ. 35 ಉದ್ದ ಅಗಲ ತಗೊಂಡಿದ್ದೇನೆ. 35 ಉದ್ದದೊಂದು ಕಟ್ ಮಾಡಿ ಪೀಸ್ ಇಟ್ಕೊಂಡಿದ್ದೇನೆ. 3.5 ಅಗಲದಲ್ಲಿ ಒಂದು ಪೀಸ್ ತಗೊಂಡಿದ್ದೇನೆ. ಯಾವ ಪೀಸ್ ಬೇಕಾದರೂ ನಿಮಗೆ ತಗೊಳ್ಬೋದು. ಸ್ಯಾಟಿನ್ ಪೀಸಲ್ಲಿ ಕ್ಲೀನಾಗಿ ಬರ್ತದೆ. ಅದನ್ನೊಂದು ಚೀಟಿಯಲ್ಲಿ ಬರೆದಿಟ್ಕೊಂಡು ನಿಮಗೆ ತೋರಿಸಲಿಕ್ಕೆ ಎಷ್ಟು ಉದ್ದ ತಗೊಂಡಿದ್ದೇನೆ ಅಂತ. ನೆಕ್ಸ್ಟ್ ಇದ್ದು ಎಷ್ಟು ಉಂಟು ನೋಡ್ಕೊಳ್ಳಿ. ಉದ್ದ 18 ಉದ್ದ ಉಂಟು. ಅದರಲ್ಲಿ 18 ಉದ್ದ ಮತ್ತು ಕಾಣ್ತದೆ. ಅದರಲ್ಲಿ 18 ಉದ್ದ ತಗೊಂಡಿದ್ದೇನೆ. ಎಷ್ಟು ಬೇಕಾದರೂ ನಿಮಗೆ ತಗೊಳ್ಬೋದು. 18 ಉದ್ದ ಮತ್ತು 4.5 ಅಗಲದಲ್ಲಿ ತಗೊಂಡಿದ್ದೇನೆ. ಇದನ್ನು ನೋಡ್ಕೊಳ್ಳಿ, ಅಗಲ ಎಷ್ಟು ಉಂಟು ಅಂತ. 4.5 ಅಗಲದಲ್ಲಿ ಇದು ಸಾರಿ ಜರಿ ಬರ್ತದಲ್ಲ, ಅದನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಸಾರಿ ಜರಿಯನ್ನು ತಗೊಂಡಿದ್ದೇನೆ. 18, 4.5. ಇನ್ನೊಂದು ಬಟ್ಟೆ ತಗೊಂಡಿದ್ದೇನೆ. ಆ ಬಟ್ಟೆ ಕೂಡ ಉದ್ದ ಎಷ್ಟು ಉಂಟು ನೋಡಿದರೆ 20 ಉದ್ದ ತಗೊಂಡಿದ್ದೇನೆ. 20 ಉದ್ದ ಮತ್ತು 4 ಅಗಲ. ನಿಮಗೆ ಒಂದು ಅಂದಾಜು ಬೇಕಾದರೆ ಅದನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಯಾವ ಶೇಪಲ್ಲಿ ಕೂಡ ತಗೊಳ್ಬೋದು, ಯಾವುದು ಬೇಕಾದರೂ ತಗೊಳ್ಬೋದು. 4 ಅಗಲ ಮತ್ತು 20 ಉದ್ದ. ಇನ್ನೊಂದು ಬಟ್ಟೆಯನ್ನು 15.5 ಉದ್ದ ಮತ್ತು 2.5 ಅಗಲದಲ್ಲಿ 15 ಉದ್ದ ಮತ್ತು 2.5 ಅಗಲದಲ್ಲಿ ತಗೊಂಡಿದ್ದೇನೆ. ಈ ಬಟ್ಟೆಯನ್ನು ನೋಡ್ಕೊಳ್ಳಿ ಎಷ್ಟು ಅಂತ ಕಾಣ್ತದೆ. ಇದೇ ಥರ ಇದು ಮಿಷನ್ ಬೇಕು ಅಂತ ಇಲ್ಲ. ಮಿಷನ್ ಇಲ್ಲದವರು ಕೈ ಸೂಜಿಯಲ್ಲಿ, ನಿಮಗೆ ಕೈ ಸೂಜಿ ಉಂಟಲ್ಲ, ಅದರಲ್ಲಿ ಸುಲಭದಲ್ಲಿ ಮಾಡಬಹುದಾದ ಹೇರ್ ರಬ್ಬರ್. ನಿಮಗೆ ನೀವೇ ಮನೆಯಲ್ಲಿ ಮಾಡಬಹುದಾದ ಕೆಲಸ ಇದು. ಸುಲಭ ರೀತಿಯಲ್ಲಿ ಮಾಡ್ಬೋದು. ನಾನು 4 ಬಟ್ಟೆ ತಗೊಂಡಿದ್ದೇನೆ. ನೀವು ಯಾವುದು ಬೇಕಾದರೂ ನೀವು ತಗೊಳ್ಬೋದು. ನಿಮಗೆ ಮನೆಯಲ್ಲಿ ಸುಲಭದಲ್ಲಿ ಕಲಿಬೇಕಾದರೆ ಈ ಬಟ್ಟೆಯಲ್ಲಿ ಮಾಡ್ಕೊಳ್ಳಿ. 4 ಥರ ಬಟ್ಟೆಯನ್ನು ತಗೊಂಡಿದ್ದೇನೆ. ಒಂದು ಕಾಗದದಲ್ಲಿ ಎಷ್ಟು ಅಂತ ತೋರಿಸಲಿಕ್ಕೆ ಬೇಕಾಗಿ ಬರೆದಿಟ್ಕೊಂಡಿದ್ದೇನೆ. ಮತ್ತು ನೋಡಿ, ಎಲಾಸ್ಟಿಕ್ ಈ ಥರ ಯಾವ ಎಲಾಸ್ಟಿಕ್ ನಿಮಗೆ ಬೇಕು ಅದನ್ನು ತಗೊಳ್ಬೋದು. ನಾನು ಮಿಷನಲ್ಲಿ ಮೊದಲಿಗೆ ಸ್ಟಿಚ್ ಮಾಡಿ ತೋರಿಸ್ತೇನೆ. ಮಿಷನ್ ಇಲ್ಲದಿದ್ದರೆ ನಿಮಗೆ ಕೈಯಲ್ಲೇ ಇದೇ ಥರ ಮರ್ಚಿಕೊಳ್ಳಿ. ಮೊದಲಿಗೆ ಕೈ ಸೂಜಿಯಿಂದ ಮಾಡ್ಬೋದು. ಇದೇ ಥರ ಮಿಷನಲ್ಲಿ ಮಾಡೋದಾದರೆ ಕೈಯಲ್ಲಿ ಕೂಡ ಇದೇ ಥರ ಮಡಚುವಾಗ ಒಂದೇ ಸೇಮ್. ಮಿಷನಲ್ಲಿ ಕೂಡ ಕೈಯಲ್ಲಿ ಕೂಡ ಮಿಷನಲ್ಲಿ ಒಂದು ಸ್ಟಿಚ್ ಆಗ್ತಾ ಬನ್ನಿ. ಹೇಗೆ ಸ್ಟಿಚ್ ಆಗೋದು ನೋಡ್ಕೊಳ್ಳಿ. ಇದೇ ಥರ ಒಂದು ಈಸಿಯಲ್ಲಿ ಸ್ಟಿಚ್ ಮಾಡ್ತಾ ಬನ್ನಿ. ಕೈಯಲ್ಲಿ ಮಾಡುವಾಗ ಕೂಡ ಬದಿಗೆ ಕೈಯಿಂದ ಸ್ಟಿಚ್ ಆಗ್ತಾ ಬನ್ನಿ. ಒಂದೇ ಥರ ಸುಲಭದಲ್ಲಿ ಮಿಷನ್ ಸ್ಟಿಚ್ ಮಾಡ್ಬೋದು. ಹೆಚ್ಚಾದ ಮೇಲೆ ಅದನ್ನು ಕಟ್ ಮಾಡಿ ತೆಗೀರಿ. ಒಂದು ರೆಡಿ ಆಯಿತು. ಮೊದಲಿಗೆ ಒಂದು ರೆಡಿ ಆದಮೇಲೆ ಇನ್ನೊಂದನ್ನು ಮಾಡಿಕೊಳ್ಳಿ. ನೀವು 4 ಬಟ್ಟೆಯನ್ನು ಕೂಡ ಹಾಗೆಯೇ ಮಾಡಬೇಕು. ಈಗ ಇನ್ನೊಂದು ಬಟ್ಟೆಯನ್ನು ಕೂಡ ಅದೇ ಥರ ಇದನ್ನು ಕೈಯಲ್ಲಿ ಕೂಡ ನೀವು ಮಾಡ್ಬೋದು. ನೋಡಿ, ಇದೇ ಥರ ಮಿಷನಲ್ಲಿ ಒಂದೇ ಥರ ಇಟ್ಕೊಳ್ಳಿ. ಸ್ಟಿಚ್ ಮಾಡುವಾಗ ಇದೇ ಥರ ಇಟ್ಕೊಂಡು ಸ್ಟಿಚ್ ಮಾಡಿ. ಸ್ಟಿಚ್ ಮಾಡ್ತಾ ಬನ್ನಿ. ಕೈಯಲ್ಲಿ ಕೂಡ ಹಾಗೆಯೇ ಇಟ್ಕೊಳ್ಬೇಕು. ಕೈ ಸೂಜಿಯಲ್ಲಿ ಮಾಡುವಾಗ ಕೂಡ ಒಂದೇ ಥರ ಇಟ್ಕೊಂಡು ಮಾಡಿದರೆ, ಈಗ 4 ಕೂಡ ಮಾಡಿಟ್ಟಿದ್ದೇವೆ ನಾವು. ಆಲ್ರೆಡಿ 4 ಮಾಡಿ ಇಟ್ಟಿದ್ದೇವೆ. ಇನ್ನು ಅದನ್ನು ಮೇಲ್ಭಾಗಕ್ಕೆ ತರಬೇಕು. ನೂಲು ಕಾಣದಾಗೆ ಸ್ಟಿಚ್ ಕಾಣಲಿಕ್ಕೆ ಇಲ್ಲ. ಅದನ್ನು ಹೇಗೆ ತೆಗೊಳ್ಬೋದು, ಅದನ್ನು ಹೇಗೆ ತೆಗಿಬೋದು ಅಂತ ನೋಡಿಕೊಳ್ಳಿ ನೀವು. ನಿಮಗೆ 2-3 ವಿಧ. ಈಗ ಒಂದು ಈ ಥರ ಒಳಗಿನ ಬಟ್ಟೆಯನ್ನು ಮೇಲ್ಭಾಗಕ್ಕೆ ತರ್ಬೋದು. ನಿಮ್ಮ ಕೈ ಹೆಬ್ಬೆರಳಿಂದ ತರ್ಬೋದು. ನೋಡ್ಕೊಳ್ಳಿ. ಹೀಗೆ ಮಾಡ್ತಾ ಬನ್ನಿ. ಕಾಣ್ತದಲ್ಲ, ಇದೇ ಥರ ಸುಲಭದಲ್ಲಿ ಮಾಡ್ಬೋದು. ಬೇರೆ ಬೇರೆ ವಿಧದಲ್ಲಿ ನಿಮಗೆ ಇದನ್ನು ಮಾಡ್ಬೋದು. ಯಾವ ಥರ ಬೇಕಾದರೂ ನಿಮಗೆ ಮಾಡ್ಬೋದು. ಎಲ್ಲ ಮಾಡಬೇಕು ಅಂತಿಲ್ಲ. ಸುಲಭದಲ್ಲಿ ಇದನ್ನು ಮಾಡಿಕೊಳ್ಳಿ. ಎಳಿತಾ ಬನ್ನಿ. ಹೀಗೆ ಎಳಿದ್ರೆ ಆರಾಮದಲ್ಲಿ ಬರ್ತದೆ ಅದು.
ಹೀಗೆ ಯಾವ ಬಟ್ಟೆಯನ್ನು ಹೇಗೆ ತಗೊಳ್ಬೇಕು ಅಂತ ಗೊತ್ತಾಗ್ತದೆ. ಒಬ್ಬೊಬ್ಬರಿಗೆ ಗೊತ್ತಾಗಲಿಕ್ಕಿಲ್ಲ ಯಾವ ಬಟ್ಟೆ ತಗೊಳ್ಬೇಕು, ಅದು ಈಸಿಯಲ್ಲಿ ಆಗದಿದ್ದರೆ ಸ್ವಲ್ಪ ನೋಡಿ ಕತ್ತರಿಯನ್ನು ಹಾಗೆ ಹಾಕಿ. ಆಲ್ರೆಡಿ ಸರಿ ಬಂದಿದೆ, ಇಲ್ಲಿ ಅದ್ರ ಮೇಲಿದ್ದರೆ ಈಗ ಕತ್ತರಿ ಇದ್ದರೆ ಕತ್ತರಿಯಲ್ಲಿ ಸರಿಯಾಗಿ ಮಾಡಿ ನೋಡಿ ಹೇಗೆ ತಗೊಳ್ಬೋದು ಅಂತ ತೆಗೆದ. ಹೀಗೆ ಮಾಡಿದರೆ ಸುಲಭದಲ್ಲಿ ಬರ್ತದೆ. ಹೀಗೆ ಮಾಡಿ ನೋಡಿ ಹಾಗೆ ಯಾವ ಥರ ಬರ್ತದೆ ಅಂತ ನೋಡಿ. ಈಸಿಯಲ್ಲಿ ತೆಗಿಬಹುದಾದ ಬಟ್ಟೆದು, ಸುಲಭದಲ್ಲಿ ತೆಗಿಬೋದು. ಹೀಗೆ ಎರಡನ್ನೂ ಮಾಡಿಟ್ಟಿದ್ದೇವೆ, ನೋಡ್ಕೊಳ್ಳಿ ಯಾವ ಸುಲಭದಲ್ಲಿ ಯಾವುದುಂಟು ಅಂತ. ನಿಮಗೆ ಸೂಜಿ ಹಾಕಿ ತೆಗಿಬೇಕಾ, ಸೂಜಿಯಲ್ಲಿ ಸುಲಭದಲ್ಲಿ ತೆಗೆಯೋದಾದರೆ ಸೂಜಿಯನ್ನು ನೋಡಿ ಒಮ್ಮೆ ಸೂಜಿ ಕೆಳಭಾಗದಿಂದ ಬಟ್ಟೆಯನ್ನು ಒಳಗೆ ನೋಡಬೇಕು, ಹೇಗೆ ಹಾಕೋದು ಅಂತ ನೋಡಿ ಒಮ್ಮೆ. ಇದೇ ಥರ ಎಳೆದು ಸುಲಭದಿಂದ ಎಳಿಬೇಕು ನೋಡಿ. ಎಳೀರಿ, ಹೀಗೆ ಎಳೆದ್ರೆ ಆಯಿತು. ಹಿಂಗೆ ಎಳೆದರೆ ಸೂಜಿ ಬರ್ತದೆ, ಒಳಗಿಂದ ಬಟ್ಟೆ ಕೂಡ ಮೇಲ್ಭಾಗಕ್ಕೆ ಬರ್ತದೆ. ಸುಲಭದಿಂದ ಎಳೆದರೆ ಆಯಿತು. ನಿಮಗೆ ಯಾವ ಥರ ಬೇಕಾದರೆ ಬಟ್ಟೆಯನ್ನು ಒಳಗೆ ತಗೊಳ್ಬೋದು. ಹೆಚ್ಚಿದ ನೂಲನ್ನೆಲ್ಲ ತಗೊಂಡು 4 ರೆಡಿ ಮಾಡಿ ಇಟ್ಕೊಳ್ಳಿ. ಮೇಲ್ಭಾಗಕ್ಕೆ ತಗೊಂಡು ಸ್ಟಿಚ್ಚಿದ್ದು ಒಳಭಾಗದಿಂದ ಇರಬೇಕು. ತಗೊಂಡ ನಂತರ ಎಲಾಸ್ಟಿಕ್ ನೋಡ್ಕೊಳ್ಳಿ. ಎಲಾಸ್ಟಿಕ್ನ ಯಾವ ಥರ ಎಲಾಸ್ಟಿಕ್ ನಿಮಗೆ ಬೇಕಾದರೂ ಅದನ್ನು ಹಾಕ್ಬೋದು. ಅದು ನಿಮಗೆ ಬೇಕಾಗಿ ಗೊತ್ತಾಗೋದಿಲ್ಲ, ಅದಕ್ಕೆ ನಾನೊಂದು ಸೂಜಿಯಿಂದ ಫಿನ್ನಿಂದ ಯಾವುದಿಂದ ಬೇಕಾದರೂ ಹಾಕ್ಬೋದು ಅದನ್ನು ಬಟ್ಟೆಯ ಒಳಗೆ. ನಾನು ಇದೊಂದು ಸೂಜಿಯಲ್ಲಿ ಯಾವ ಥರ ಹಾಕೋದು ಅಂತ ನೋಡಿ ತೋರಿಸ್ತೇನೆ. ಎಲಾಸ್ಟಿಕ್ಕಿಗೆ ಒಂದು ಸೂಜಿ ಹಾಕಿ, ಸೂಜಿಯನ್ನು ಹೀಗೆ ಬಟ್ಟೆಯ ಒಳಗೆ ಸೂಜಿಯನ್ನು ಉಲ್ಟ ತನ್ನಿ, ಕೆಳಭಾಗದಿಂದ ಬಟ್ಟೆಯ ಒಳಗೆ ಸೂಜಿಯನ್ನು ತನ್ನಿ. ಹೀಗೆ ಮಾಡಿದರೆ ನೂಲು ತೆಗಿಲಿಕ್ಕೆ ಈಸಿ ಆಗ್ತದೆ. ಸೂಜಿ ಒಳಗಿಂದ ಬರ್ತದೆ. ನಿಮಗೆ ದೊಡ್ಡ ಸೂಜಿ ಇದ್ದರೂ ಆಗ್ಬೋದು, ಸಾರಿ ಪಿನ್ ಉಂಟಲ್ಲ ಅದು ಹಾಕಿದರೂ ಆಗ್ಬೋದು. ಎಲಾಸ್ಟಿಕ್ ಪಿನ್ ಹಾಕಿ ತೆಗಿಬೋದು. ತೆಗೆದ್ರೆ ಈಸಿಯಲ್ಲಿ ಬರ್ತದೆ. ನೋಡ್ಕೊಳ್ಳಿ, ಬಂದು ಇದರಲ್ಲಿ ಎಲಾಸ್ಟಿಕ್ ಉಂಟಲ್ಲ, ಈ ಎಲಾಸ್ಟಿಕನ್ನು ತೆಗೆದು ಹೊರಗೆ ತೆಗಿಬೇಕು. 2 ಬದಿಯಿಂದ ಎಳೆದ್ರೆ ಒಂದೇ ಥರ ಇಟ್ಕೊಳ್ಳಿ. ಯಾವ ಥರ ಇಟ್ಕೋಬೇಕು ಅಂತ ನೋಡಿ. ಮೇಲ್ಭಾಗದಿಂದ ಕಾಣ್ತದಲ್ಲ, ಹೀಗೆ ಮೇಲ್ಭಾಗದಿಂದ ಎಲಾಸ್ಟಿಕನ್ನು ಎಳೀರಿ. ಎಲಾಸ್ಟಿಕನ್ನು ಎಳೆದು ಸೂಜಿಯನ್ನು ತೆಗೊಳ್ಳಿ, ಕಟ್ ಮಾಡಿ. ಅಲ್ಲಿ ನೂಲು ಸಿಕ್ಕಿಸ್ತೇವೆ ಅದನ್ನು ಕಟ್ ಮಾಡಿ, ಗೊತ್ತಾಗ್ತದೆ ಯಾವ ಕಾಣ್ತದೆ ನಿಮಗೆ. ಅದನ್ನು ಕಟ್ ಮಾಡಿ 2 ಬದಿ ಕೂಡ ಎಲಾಸ್ಟಿಕನ್ನು ಇಟ್ಟು ನಿಮಗೆ ಎಳೆದು ನೋಡಿ ಎಷ್ಟು ಬೇಕು, ಹೆಚ್ಚು ಬೇಕಾ ಎಷ್ಟು. ಯಾವಾಗಲೂ ಸ್ವಲ್ಪ ಟೈಟಿಂದ ಎಳೀರಿ, ತುಂಬ ಟೈಟ್ ಅಲ್ಲ. ನೋಡಿ ಯಾವ ಲಬ್ಬರ್ ಆ ಥರ ಬರ್ತದೆ. ಹೇರ್ ಸ್ಟಿಚ್ ಮಾಡುವಾಗ ಎಲಾಸ್ಟಿಕನ್ನು ಯಾವ ಥರ ಬೇಕು ನಿಮಗೆ ನೋಡಿ. ಹೆಚ್ಚಿದ ಪೀಸನ್ನು ಅಲ್ಲಿಂದ ಕತ್ತರಿಯಲ್ಲಿ ಕಟ್ ಮಾಡಿ. ನಿಮಗೆ ಇದು ಮಿಷನಲ್ಲಿ ಇಲ್ಲಿ ಎಲಾಸ್ಟಿಕ್ ಉಂಟಲ್ಲ, ಹೆಚ್ಚಿದ ಪೀಸನ್ನು ಕಟ್ ಮಾಡಿ. ಮಿಷನ್ನಲ್ಲಿದ್ದರೆ ಹೀಗೆ ಮಿಷನ್ ಇಟ್ಕೊಂಡು ಸ್ಟಿಚ್ ಮಾಡಿ. ಸ್ವಲ್ಪ ಒಂದು 2 ಬದಿಗೆ ಸ್ವಲ್ಪ ಮಿಷನಲ್ಲಿ ಸ್ಟಿಚ್ ಮಾಡಿ ತೆಗೆದರೆ ಆಯಿತು. ಮತ್ತು ನೋಡಿ ಆ ಎಲಾಸ್ಟಿಕನ್ನು ಬಟ್ಟೆಯ ಒಳಗಿಂದ ಹಾಕಿ, ಒಂದು ಬದಿ ಕಾಣಬಾರ್ದಲ್ಲ, ಅದನ್ನು ಇನ್ನೊಂದು ಬದಿಯ ಒಳಗೆ ಒಳಭಾಗದಿಂದ ಹಾಕಿ. ನೋಡಿ ಈಗ ಕರೆಕ್ಟ್ ಆಯಿತಲ್ಲ. ಇನ್ನು ನೀವು ಕೈಯಿಂದ ಬೇಕಾದರೆ ಕೈಯಿಂದ ಹೆಮ್ಮಿಂಗ್ ಮಾಡ್ಬೋದು. ಅಲ್ಲಿ ಮಿಷನಲ್ಲಿ ಬೇಕಾದರೆ ಮಿಷನಿಂದ ಹೆಮ್ಮಿಂಗ್ ಮಾಡ್ಬೋದು. ಎಲಾಸ್ಟಿಕ್ ಇದ್ದ ಜಾಗ ಅಲ್ಲಿ ಓಪನ್ ಇರ್ತದಲ್ಲ, ಈಗ ಕಾಣೋದಿಲ್ಲ. ಈಗ ಒಳಗೆ ಹಾಕಿದ್ದೇವೆ, ಅದು ಇನ್ನೂ ಕಾಣೋದಿಲ್ಲ. ಅದನ್ನು ಒಳಭಾಗಕ್ಕೆ ಹಾಕಿ ನೋಡಿ ಯಾವ ಥರ ಕಾಣ್ತದೆ ಅಂತ. ನೋಡಿ ನಾನೀಗ ಅದೇ ಕಲರಿದ ನೂಲಿಂದ ಒಂದು ಹೆಮ್ಮಿಂಗ್ ಮಾಡ್ತೇನೆ ಅಲ್ಲಿ ಕಾಣದ ಹಾಗೆ. ಇದು ನಿಮಗೆ ಮಿಷನ್ ಬೇಕು ಅಂತವೇ ಇಲ್ಲ, ಇದು ಕೈಯಲ್ಲಿ ಮಾಡಬಹುದಾದ ಸುಲಭ ವಿಧಾನ. ಇದು ಸೂಜಿಯಿಂದ ಮಾಡಬಹುದಾದ ಸುಲಭ ವಿಧಾನ. ಬಟ್ಟೆ ಮತ್ತು ಸೂಜಿ ನೂಲಿದ್ದರೆ ಸಾಕು. ಅಷ್ಟಿದ್ರೆ ನಿಮಗೆ ನೋಡಿ ಹೇರ್ ರಬ್ಬರ್ ಹೇಗೆ ಮಾಡ್ಬೋದು ಅಂತ ನೋಡಿ, ಸುಲಭದಲ್ಲಿ ಮಾಡ್ಬೋದು. ಇದೇ ಥರ ಮಾಡಿದರೆ ಆಯಿತು, ಸುಲಭದಲ್ಲಿ ಆಗ್ತದೆ ನಿಮಗೆ. ಅಲ್ಲಿ ಲಾಕ್ ಹಾಕಿ ನೂಲನ್ನು ಕಟ್ ಮಾಡಿ ತೆಗೀರಿ. ನೋಡಿ ಯಾವ ಥರ ಮಾಡಿದ್ದೇನೆ ಅಂತ ಕಾಣ್ತದಲ್ಲ. ಒಂದು ಹೇರ್ ರಬ್ಬರ್ ಸರಿ ಆಯಿತು, ಕ್ಲೀನಾಗಿ ಕಾಣ್ತದಲ್ಲ ಒಂದು ಹೇರ್ ರಬ್ಬರ್. ಹೀಗೆ ಮಾಡಿ ನೋಡಿ ಯಾವ ಥರ ಕಾಣ್ತದೆ ಅಂತ. ಇನ್ನೊಂದು ಬೇಕಾದರೆ ಇನ್ನೊಂದು ನೋಡ್ಕೊಳ್ಳಿ.
ಯಾವ ಥರ ಹಾಕಬೇಕು ಅಂತ. ಇನ್ನೊಂದು ರಬ್ಬರಿಗೆ ನಾನು ಪಿನ್ ಹಾಕಿದ್ದೇನೆ. ರಬ್ಬರಿಗೆ ಪಿನ್ ಹಾಕಿ ರಬ್ಬರಿಂದವೇ ಒಳಗೆ ತಗೊಂಡು ಹೋದೆ. ನೋಡಿ, ಸೂಜಿಯನ್ನು ಪುನಃ ಹಾಗೆಯೇ ಮಾಡಿದ್ದೇನೆ. ಇದೇ ಥರ ಎಳೆದು ಮಾಡಿದರೆ ನಿಮಗೆ ಈಸಿಯಲ್ಲಿ ಆಗ್ತದೆ. ಇದು ಕೂಡ ಬಟ್ಟೆನ ಎಳೆದು ನೋಡಿ ಎಷ್ಟು ನಿಮಗೆ ರಬ್ಬರ್ ಬೇಕು. ಎಲಾಸ್ಟಿಕ್ಗೆ ಒಂದು ಸ್ಟಿಚ್ ಹಾಕಿ ಅದನ್ನು ಕೂಡ ಆ ಬದಿಯ ಬಟ್ಟೆ ಕಾಣ್ತದಲ್ಲ, ಅದನ್ನು ಒಳಭಾಗಕ್ಕೆ ಮಡಚಿ ಅಲ್ಲಿಂದ ಮಿಷನ್ ಬೇಕಾದರೆ ಮಿಷನಲ್ಲಿ ಸ್ಟಿಚ್ ಹಾಕಿ ಸರಿಯಾಗಿ ಕಾಣಬಾರ್ದು, ಬಟ್ಟೆಯಿಂದ ಎಲಾಸ್ಟಿಕ್ ಏನು ಕಾಣದಾಗಿ ಒಳಭಾಗದಿಂದ ಮಡಿಸಿದರೆ ಆಯಿತು. ನೋಡ್ಕೊಳ್ಳಿ ಯಾವ ಥರ ರಬ್ಬರ್ ಉಂಟು ಆಯಿತು ಅಂತ. ಅದನ್ನು ಅಲ್ಲಿಂದವೇ ಒಂದು ಮಿಷನಲ್ಲಿ ಒಂದು ಸ್ಟಿಚ್ ಹಾಕಿ ಸ್ವಲ್ಪ ಯಾವ ಥರ ಬೇಕು ಅಂತ ನೋಡ್ಕೊಳ್ಳಿ. ಕರೆಕ್ಟಾಗಿ ಬರ್ತದೆ. ನೂಲು ಕಟ್ ಮಾಡಿ ಹೆಚ್ಚಿದ್ದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ನೋಡಿ ಯಾವ ಥರ ಬರ್ತದೆ ಅಂತ. ನೋಡ್ಕೊಳ್ಳಿ, ಬಟ್ಟೆ ಈಸಿಯಲ್ಲಿ 2 ಹೇರ್ ರಬ್ಬರ್ ರೆಡಿ ಆಯಿತು. ಇನ್ನು 3ನೇದು ನೋಡ್ಕೊಳ್ಳಿ. ಇನ್ನೊಂದು ಸೂಜಿ ಬಟ್ಟೆಯನ್ನು ಹೇಗೆ ಇನ್ನೊಮ್ಮೆ ಹಾಕಬೇಕು ಸೂಜಿಯಿಂದ ನೋಡ್ಕೊಳ್ಳಿ. ಯಾವ ಥರದಲ್ಲಿ ಹಾಕಿದ್ದೇನೆ ನಾನು ಅಂತ ಕಾಣ್ತದಲ್ಲ. ಇದೇ ಥರ ಇದು ನಾವು ಬಟ್ಟೆಯನ್ನು ಮೇಲ್ಭಾಗದಿಂದ ತೆಗಿಲಿಕ್ಕೆ. ಈಗ ನಾವು ತೆಗೆದಿದ್ದೇವಲ್ಲ, ಇದೇ ಥರ ಕೂಡ ಎಲಾಸ್ಟಿಕ್ ಹಾಕಿ ಎಲಾಸ್ಟಿಕನ್ನು ತೆಗಿಬೋದು. ಇದು ನಿಮಗೆ ನಾವು ಬಟ್ಟೆಯನ್ನು ತೆಗೆಯುವ ವಿಧಾನ ತೋರಿಸಿದ್ದು. ಈ ಥರವೇ ಬಂದು ಎಲಾಸ್ಟಿಕನ್ನು ತೆಗೆದರೆ ಹೇಗೆ ಕಾಣ್ತದೆ ಅಂತ, ಯಾವ ಥರದಲ್ಲಿ ಬರ್ತದೆ ಅಂತ ಒಮ್ಮೆ ಕ್ಲೀನಾಗಿ ನೋಡಿ. ಎರಡು ಬದಿಯಿಂದ ಕೂಡ ಕ್ಲೀನಾಗಿ ಬರ್ತದೆ. ಹೀಗೆ ನೋಡ್ಕೊಳ್ಳಿ. ಹಾಗೆಯೇ ಎಲಾಸ್ಟಿಕ್ ಹಾಕಿ ಕೂಡ ತೆಗಿಬೋದು. ಕಾಣ್ತದಲ್ಲ ಹೇಗೆ ತೆಗೆಯುವುದು ಅಂತ ಕಾಣ್ತದ. ಇದೇ ಥರ ಹೇರ್ ರಬ್ಬರನ್ನು ರೆಡಿ ಮಾಡಿ ನೀವು ಮನೆಯಲ್ಲೇ ಹೇರ್ ರಬ್ಬರನ್ನು ಮಾಡ್ಬೋದು. ಕಾಣ್ತದಲ್ಲ ಇದೇ ಥರ ಹೇರ್ ರಬ್ಬರ್ ಮಾಡಿ ಹೆಚ್ಚಿದ್ದನ್ನು ಕಟ್ ಮಾಡಿ ನಿಮಗೆ ಕೈಯಲ್ಲಿ ಬೇಕಾದರೆ ಸ್ಟಿಚ್ ಮಾಡ್ಬೋದು, ಮಿಷನಲ್ಲಿ ಕೂಡ ಮಾಡ್ಬೋದು. ಈಗ ನಾನು ಮಿಷನಲ್ಲಿ ಹಾಕಿ ತೋರಿಸ್ತೇನೆ. ಇದೇ ಥರ ಚಿಕ್ಕದೊಂದು ಹೇರ್ ಸ್ಕ್ರೆಚೀಸ್ ಮಾಡಿದ್ದು ನೋಡಿ ಹೇಗೆ ಉಂಟು ಅಂತ. ಚಿಕ್ಕ ಮಕ್ಕಳಿಗೆ ಮಾಡಬಹುದಾದ ಹೇರ್ ಸ್ಕ್ರೆಚೀಸ್ ನೋಡ್ಕೊಳ್ಳಿ ಯಾವ ಥರ ಮಾಡೋದು ಅಂತ. ಚಿಕ್ಕದನ್ನು ಮಾಡಿ ನೋಡಿ. ಮೊದಲಿಗೆ ನಿಮಗೆ ಸುಲಭದಲ್ಲಿ ಅಲ್ಲಿ ಮೇಲ್ಭಾಗದಿಂದ ಮಿಷನ್ ಸ್ಟಿಚ್ ಹಾಕಿ, ಯಾವ ಬಟ್ಟೆಯಿಂದ ಅದೇ ನೂಲು ಕಲರ್ ಅದೇ ನೂಲು ಹಾಕಿ, ಆಗ ನಿಮಗೆ ಯಾವುದು ಮಾಡಿದ್ರಂತ ಕಾಣೋದಿಲ್ಲ. 3 ಕೂಡ ರೆಡಿ ಆಯಿತು. ಇನ್ನು ಇದಕ್ಕೆ ಕೂಡ ಅದೇ ಥರ ಒಂದು ಹೇರ್ ರಬ್ಬರ್ ಹಾಕಿ ನೋಡಿ ಯಾವ ಥರ ಕಾಣ್ತದೆ ಅಂತ. ಅದು ಕೂಡ ಇದು ನಿಮಗೆ ಒಂದು ಕೈಯಲ್ಲಿ ಸ್ಟಿಚ್ ಮಾಡೋದು ನೋಡಿ. ಹೇರ್ ರಬ್ಬರಿಗೆ ನಾನು ಕೈಯಲ್ಲಿ ಒಂದು ಸ್ಟಿಚ್ ಮಾಡಿ ತೋರಿಸ್ತೇನೆ ಹೇಗೆ ಮಾಡ್ಬೋದು ಅಂತ. ನಿಮಗೆ ಎಷ್ಟು ಎಲಾಸ್ಟಿಕ್ ಬೇಕು ಅಷ್ಟನ್ನು ಇಟ್ಕೊಳ್ಳಿ. ಒಂದು 2-3 ಕೈಯಲ್ಲಿ ಮಿಷನಲ್ಲಿ ಹಾಕುವುದಕ್ಕಿಂತ ಕೈಯಲ್ಲಿ ಹಾಕಿ ನೋಡ್ಬೋದು. ಮಿಷನ್ ಇಲ್ಲದ್ರೆ ಹೇರ್ ರಬ್ಬರ್ ಮಾಡ್ಬೋದು. ಹೇಗೆ ಅಂತ ನೋಡಿ. ಎಲಾಸ್ಟಿಕ್ನ ಮೇಲೆ ಒಂದು ಸ್ಟಿಚ್ ಮಾಡಿ ಕೈಯಿಂದವೇ ಲಾಕ್ ಮಾಡಿ ಅಲ್ಲಿಂದ ನೂಲು ಮತ್ತು ಹೆಚ್ಚಿದ ಎಲಾಸ್ಟಿಕ್ ಮತ್ತು ನೋಡಿ ನೂಲನ್ನು ಎರಡನ್ನು ತೆಗೀರಿ. ಆಗ ಕಾಣ್ತದೆ, ಕ್ಲೀನಾಗಿ ಕಾಣ್ತದೆ ಅಲ್ಲ ನಿಮಗೆ. ಇದನ್ನು ಹೇಗೆ ಹಾಕ್ಬೋದು ಅಂತ ನೋಡ್ಕೊಳ್ಳಿ. ಇದನ್ನು ಇದೇ ಥರ ಬಟ್ಟೆ ಒಳಭಾಗದಿಂದ ಬಟ್ಟೆಯನ್ನು ಮಡಚಬೇಕು. ಮಡಿಸಿ ಥರ ಅದೇ ಬಣ್ಣದ ನೂಲಿಂದ ನೋಡ್ಕೊಳ್ಳಿ. ಅದೇ ಬಣ್ಣದ ನೂಲಿಂದ ಕೈಯಿಂದವೇ ಸ್ಟಿಚ್ ಮಾಡಿ ನೋಡಿ. ಯಾವಾಗ ಮಿಷನ್ ಏನು ಬೇಕು ಅಂತಿಲ್ಲ. ಆಗ ನಿಮಗೆಲ್ಲ ಕರೆಕ್ಟಾಗಿ ಬರ್ತದೆ. ಮಿಷನ್ ಇಲ್ಲದರೂ ಹೇರ್ ರಬ್ಬರ್ ರೆಡಿ ಮಾಡ್ಬೋದು.
ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಯಾವ ಥರ ಬಂದಿದೆ ಅಂತ. ಹೀಗೆ ಮಾಡಿದರೆ ನಿಮಗೆ ಕೂಡ ತುಂಬ ಖುಷಿ ಆಗ್ಬೋದು. ನಾವೇ ಮಾಡಿದೆ ಅಂತ ತುಂಬ ಖುಷಿ ಆಗ್ಬೋದು. ನೋಡ್ಕೊಳ್ಳಿ ಯಾವ ಥರ ಎಲ್ಲ ಹೇರ್ ರಬ್ಬರ್ ಮಾಡಿಟ್ಟಿದ್ದೇವೆ ಅಂತ ನಿಮಗೆ ತೋರಿಸಿ ಮಾಡಿದ ಹೇರ್ ರಬ್ಬರ್.